ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರುಣ್ ಆರೋಗ್ಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ನಂದು ಮಾಂಗಲ್ಯ ಚೈನ್ ಮಾಡೋಕೆ ಹೋಗಿದ್ವಿ. ಶಾರ್ಟ್ ಮಾಂಗಲ್ಯ ಚೈನು ನಮ್ಮ ಮನೆಯವರು ಆಲ್ರೆಡಿ ಮಾಡಿಸ್ಕೊಟ್ಟಿದ್ರು. ಅದು ಸ್ವಲ್ಪ ಲೆಂತ್ ಜಾಸ್ತಿ ಆಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಅಜ್ಜಿ ನಾನೇ ಅಮೌಂಟ್ ಕೊಡ್ತೀನಿ ಮಾಡಿಸ್ಕೊ ಅಂತ ಹೇಳಿತ್ತು. ಅದಕ್ಕೆ ಈಗ 1.5 ಮಂತ್ ಆಯಿತು ನಾವು ಹಾಕಿ ಬಂದಿದ್ವಿ. ರೆಡಿಯಾಗಿದೆ, ಇವತ್ತು ತೊಗೊಂಬರೋಕೆ ಹೋಗ್ತಿದ್ವಿ. ಸೊ ಕೊನೆ ಗಂಟ ವಿಡಿಯೋ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗೈಸ್ ನನಗಷ್ಟು ಬರ್ಗೇನ್ ಮಾಡೋಕ್ಕೆ ಬರಲ್ಲ. ಸೊ ನಮ್ಮ ಅಜ್ಜರಾದರೆ ಚೆನ್ನಾಗಿ ಮಾಡ್ತಾರೆ. ಮತ್ತು ನನ್ನ ತಂಗಿದು ಬ್ಲೂಟೂತ್ ಕಳೆದಿಟ್ಬಿಟ್ಟಿದ್ದೆ. ಸೊ ಕೊಡಿಸು ಅಂತ ಒಂದು 2-3 ಸತಿ ಕೇಳಿದ್ಲು. ಸೊ ಅದಕ್ಕೆ ಬ್ಲೂಟೂತ್ನ ಕೊಡಿಸ್ಕೊಂಬಂದ್ಬಿಡೋಣ ಜೊತೆಗೆ ಅಂತ ಅವಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ, ವಿಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ. ಆಲ್ರೆಡಿ 60,000 ಪೇ ಮಾಡಿದ್ದೀನಿ. ಇನ್ನು ಮಿಕ್ಕಿರೋದನ್ನ ಕಟ್ಟಬೇಕಿತ್ತು. ಇದು ಹೋದ ತಿಂಗಳು ಏನೋ ಅಮೌಂಟ್ ಅಡ್ಜಸ್ಟ್ ಆಗಿರಲಿಲ್ಲ ಅಂತ ನಾನು ಹೋಗಿರಲಿಲ್ಲ, ಮತ್ತು ನಮಗೂ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹಿಂಗೆ ಸಂಡೇ ಅಲ್ವಾ, ಸೊ ಅದೊಂದು ಇದೆ, ಅದನ್ನು ಬಿಡಿಸ್ಕೊಂಬಂದ್ಬಿಡೋಣ ಅಂತೇಳಿ ಹೊರಟಿದ್ದೀವಿ. ನಮ್ಮ ಅಜ್ಜಿರಾಗಲೇ ಹೋಗಿದ್ದಾರೆ. ಸೊ ನಾನು ನನ್ನ ತಂಗಿ ಹೋಗ್ತಾಯಿದ್ದೀವಿ. ಲಾಕ್ ಆಗಿದೆ, ಹೋಗ್ತಾ ಇದ್ದೀವಿ ನೋಡಿ. ಗೈಸ್ ವೆದರ್ ನೋಡಿ, ಮಳೆ ಬರ್ತಾ ಇದೆ, ಮೋಡ ಮುಚ್ಕೊಂಡಿದೆ, ಲೈಟಾಗಿ ಮಳೆ ಬರ್ತಾ ಐತೆ. ವೈಪರ್ ಹಾಕಮ್ಮ. ಗೈಸ್ ಇವತ್ತು ಕಾರ್ ಕಲಿಯೋಕೆ ಹೋಗಕ್ಕೆ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ, ಟೈಮ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಮಳೆಯಲ್ಲಿ ರೌಂಡ್ಸ್ ಆಗೋದು ನಂಗೆ ಭಾಳ ಖುಷಿ, ತುಂಬ ಖುಷಿ. ನೋಡಿ, ಸಂಡೇ ಆದ್ರೂ ಫುಲ್ ರಶ್ ಇದೆ ಇವತ್ತು. ನಂಗೆ ಸಂಡೇನೇ ಫ್ರೀ ಸಿಗೋದು, ಬಿಟ್ಟರೆ ನಾಡೇನೋ ನಾನು ಫ್ರೀ ಇರೋಲ್ಲ. ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ರಜೆ ಇರುತ್ತೆ, ಬಟ್ ನಾನು ಕೆಲಸ ಮಾಡ್ಕೊಳೋದ್ರಲ್ಲಿ ನನ್ನ ಟೈಮ್ ಹೋಗಿರುತ್ತೆ. ಇವತ್ತು ಊರಿಗೆ ಹೋಗೋದಿದೆ, ನೋಡಬೇಕು. ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಕನ್ಫರ್ಮ್ ಹೇಳಿಲ್ಲ ಅವರು. ಅಂಗಡಿ ಹತ್ರ ಬಂದ್ವಿ. ಅಜ್ಜಿರಾಗಲೇ ಮುಂಚೆನೇ ಬಂದುಬಿಟ್ಟಿದ್ದಾರೆ ನೋಡಿ. ಇದೇ ಜ್ಯುವೆಲರ್ಸು ಇದೆ ಕಣಮ್ಮ. ಗೈಸ್ ಇದೆ ನಾವು ಮಾಡೋಕೆ ಹೋಗಿದ್ದು ನ್ಯೂ ಡಿಸೈನು, ಚೆನ್ನಾಗಿ ರೆಡಿಯಾಗಿದೆ, ಮಾಡಿದ್ದಾರೆ ನೋಡಿ. ಸೊ ವೆಯ್ಟ್ ನೋಡಿ, 1 ತೊಲೆ ಮೇಲೆ 1 ಗ್ರಾಮ್ ಜಾಸ್ತಿ ಇದೆ. ಸೊ ಅಮೌಂಟ್ ಎಲ್ಲ ಇಷ್ಟಾಗಿದೆ, 1,16,000 ಆಯಿತು ಟೋಟಲ್ ಎಲ್ಲ. ಸೊ ತಾಳಿ ಸುತ್ತಿಸ್ಕೋಬೇಕಿತ್ತು, ನಾನು ತಾಳಿ ಚೇಂಜ್. ಸೊ ಅಲ್ಲಿಂದ ನಮ್ಮ ಅಜ್ಜಿ ಜೊತೆ ಮಾತಾಡಿಕೊಂಡು ಅವರಿಗೆ ಅಕ್ಕಿ ತರಲಿಕ್ಕೆ ಕೊಡಿಸ್ತೀನಿ ಅಂತ ಹೇಳಿದೆ. ಸೊ ಮಾರ್ಕೆಟಿಗೆ ಫೈನಲಿ ಮಾರ್ಕೆಟ್ ಬಂತು ನೋಡಿ. ಇದೇ ಮಾರ್ಕೆಟಲ್ಲೇ ಅಕ್ಕಿ ತೊಗೊಂಡ್ಬಿಟ್ಟು ಹೇಗೆ ಹಿಂದಕ್ಕೆ ಸರ್ಕ. ಫೈನಲಿ ಎಲ್ಲ ಮುಗೀತು, ಮನೆ ಕಡೆ ಹೋಗ್ತಾ ಇದ್ದೀವಿ. ನಡಿ ನಡಿ ನಡಿ, ಶೇಂಗಾ ತಿಂತಿದ್ದೀವಿ ಹುಡುಗರಿಗೆ. ಬ್ಲೂಟೂತ್ ಕೊಡ್ಸೋಕ್ಕೆ ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹಂಗೆ ರಿಟರ್ನ್ ಬಂದ್ವಿ. ಸೊ ನಮ್ಮ ಮನೆಯವ್ರಿಗೆ ಅಕ್ಕಿ ಚೀಲ ತೊಗೊಂಡ್ಬರೋಕ್ಕೆ ಫೋನ್ ಮಾಡಿದ್ರು, ಬಂದರು ಅವರು. ಗೈಸ್ ನಮ್ಮ ಮನೆಯವ್ರು ಇರಲಿಲ್ಲ, ಅವರು ನಮ್ಮ ಅಜ್ಜಿ ಫೋನ್ ಮಾಡಿ ಕರೆಸ್ಕೊಂಡಿದ್ರು. ಯಾಕಂದರೆ ತಾಳಿನ ಸತಿ ಹಾಗೆ ಹಾಕಿದ್ರಲ್ವ ಅವರು, ಅದಕ್ಕೆ ಪೂಜೆ ಮಾಡಿಬಿಟ್ಟು ಹಾಕಬೇಕು ಬಾ ಅಂತ ಹೇಳಿದರು. ಸೊ ಅದಕ್ಕೆ ನಮ್ಮ ಮನೆಯವರು ನಾವು ತರೋಕ್ಕಿಂತ ಮುಂಚೆನೇ ಬಂದುಬಿಟ್ಟು ಮನೆಯಲ್ಲಿದ್ದರು. ಸೊ ಅಕ್ಕಿ ಪ್ಯಾಕೆಟ್ ಸ್ವಲ್ಪ ವೆಯ್ಟ್ ಇತ್ತಲ್ವ, ಹಾಗಾಗಿ ಎತ್ಕೊಂಬರೋಕ್ಕಂತ ಫೋನ್ ಮಾಡಿದೆ, ಬಂದರು ಅವರು.
ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದ್ದಾರೆ ಎಲ್ಲರೂ ಕಾಯ್ತಾ ಇರೋದು ಕೆಲವೇ ಕ್ಷಣಗಳಿಗೋಸ್ಕರ. ಅದು ನನ್ನ ಕೈಯಲ್ಲಿದೆ. ನಾವಿನ್ನು ಈಗ ಬಂದು ಮನೆ ಕುಂತಿದ್ವಿ. ನಮ್ಮನ್ನ ಏನು ಊಟ ಅಂದ್ರೆ ನಾವೇನು ಹೇಳೋಣ. ಅರುಣ ನಾಳೆ ತರಿಸ್ಕೊಡ್ತೀವಿ ಅಂದ್ರೆ ಕಣಮ್ಮ. ಎಷ್ಟ ನಾವೆಲ್ಲ ಬೆಲೆ ಕೊಟ್ಟು ಚೈನ್ಗಳು ಆಯ್ತು. ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ಅಂತ ಒಪ್ಪಿದ್ರು. ಡಿಸೈನ್ನ ಇಷ್ಟ ಆಯಿತು ಅಂತ ಹೇಳಿದ್ರು. ಸೊ ಫೈನಲಿ ತಾಳಿ ಹಾಕಿದ್ರು. ನೋಡಿ ನಮ್ಮ ಅಜ್ಜಿರು ಒಂದೇ ಸಮನೆ ಕಾಯ್ತಾ ಇದ್ರು ಅವಾಗಿಂದನು. ಹಾಗೆ ಒಂದು ಕ್ಲಿಪ್ ತಗೊಂಡು ಹಾಕ್ಕೊಂಡು ಎಷ್ಟು ಚೆನ್ನಾಗಿತ್ತೆ ಇದು ಡಿಸೈನು. ಒಟ್ಟು ನಿಕ್ಕೆ ಎಷ್ಟು ಎಲ್ಲ ಸೇರಿ 1,16,000 ಟೋಟಲ್. ಗೈಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕೀಪ್ ವಾಚಿಂಗ್.